ಹಾಯ್ ಸ್ಟೂಡೆಂಟ್, ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಅದು ಯಾವ್ದಪ್ಪ ಅಂದ್ರೆ ಭಾರತದ ಭೂಪಟ ಮತ್ತು ಐತಿಹಾಸಿಕ ಸ್ಥಳಗಳು. ಅಂದ್ರೆ ಸೆಕೆಂಡ್ PUCಯ ಬಹಳ ಇಂಪಾರ್ಟೆಂಟ್. ಅಂದ್ರೆ 10 ಅಂಕಗಳನ್ನ ಆರಾಮಾಗಿ ತೆಗೆದುಕೊಳ್ಳುವಂತ ಯಾವ್ದಾದ್ರು ಒಂದು ಪಾರ್ಟ್ ಇತಿಹಾಸದಲ್ಲಿದ್ರೆ ಅದನ್ನ ನಾವು ಯಾವ್ದು ಕರಿತೀವಿ? ಭಾರತದ ಭೂಪಟ ಮತ್ತು ಐತಿಹಾಸಿಕ ಸ್ಥಳಗಳಂತ ಕರಿತೀವಿ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಕೆಲವು ಸ್ಥಳಗಳನ್ನ ನಾವು ಇವತ್ತಿನ ಕ್ಲಾಸ್ ಏನ್ ಮಾಡೋಣ, ಡಿಸ್ಕಷನ್ ಅನ್ನ ಮಾಡೋಣ. ಓಕೆ, ಅಂಥದ್ರಲ್ಲಿ ನಾವು ಫಸ್ಟ್ ಪ್ಲೇಸ್ ಅನ್ನ ತಿಳ್ಕೊಳ್ಳೋಣ. ಫಸ್ಟ್ ಪ್ಲೇಸ್ ಯಾವ್ದಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಆಲ್ರೆಡಿ ಭಾರತದ ನಕ್ಷೆಯನ್ನ ಬಿಟ್ಟಿದೀವಿ. ಸೊ ಭಾರತದ ನಕ್ಷೆಯಲ್ಲಿ ನಾವು ಮೊದಲ ಐತಿಹಾಸಿಕ ಸ್ಥಳ ಇವತ್ತು ಗುರುತಿಸ್ತಾ ಇರೋದು ಅದು ಯಾವ್ದಪ್ಪ ಅಂದ್ರೆ ಹರಪ್ಪ. ಸೊ ನಿಮ್ಗೆ ಗೊತ್ತಿದೆ, ಹರಪ್ಪವನ್ನ ಎಲ್ಲಿ ಗುರುತಿಸ್ಬೇಕಂದ್ರೆ ಪಾಕಿಸ್ತಾನದ ಪ್ರದೇಶದಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಗುರುತಿಸ್ಬೇಕು. ನಾವೇನಂತ ಬರಿಬೇಕು, ಅಲ್ಲಿಗೆ ಹರಪ್ಪ ಅಂತ ಬರಿಬೇಕು. ಸೊ ಹರಪ್ಪ ಇವತ್ತಿನ ತರಗತಿಯ ಮೊದಲ ಪ್ಲೇಸ್ ಆಗಿ ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ. ಸೊ ಯಾಕೆ ಹರಪ್ಪ ಇಂಪಾರ್ಟೆಂಟ್, ಜೊತೆಗೆ ಹರಪ್ಪ ಅನ್ನೋ ಪ್ರದೇಶದ ಬಗ್ಗೆ ನಾವು 2 ಲೈನ್ ಅನ್ನ ಬರೆಯಲೇಬೇಕು. ನಿಮ್ಗೆ ಗೊತ್ತಿದೆ, ಹರಪ್ಪ ಇವತ್ತಿನ ಪ್ರಸ್ತುತ ಯಾವ್ದ್ರಲ್ಲಿದೆ? ಅದು ಪಾಕಿಸ್ತಾನದಲ್ಲಿದೆ. ಎಲ್ಲಿದೆ? ಪಾಕಿಸ್ತಾನದಲ್ಲಿದೆ. ಸೊ ಪಾಕಿಸ್ತಾನದ ಜೊತೆಗೆ ಇದೇನಾಗುತ್ತೆ ಅಂದ್ರೆ ಹರಪ್ಪ ನಾಗರಿಕತೆಯ ಪ್ರಮುಖ ಪ್ರದೇಶವಾಗಿ ಏನ್ ಮಾಡಿದೆ, ಇದು ಇವತ್ತು ಗುರುತಿಸ್ಕೊಂಡಿದೆ. ಪ್ರಮುಖ ಪ್ರದೇಶವಾಗಿ ಗುರುತಿಸ್ಕೊಂಡಿದೆ. ಅದು ಬಹಳ ಇಂಪಾರ್ಟೆಂಟ್. ಇನ್ನೊಂದು ಏನಂದ್ರೆ ರಾವಿ ನದಿಯ ದಂಡೆ ಮೇಲಿದೆ. ಯಾವ ದಂಡೆ ಮೇಲಿದೆ? ರಾವಿ ನದಿಯ ದಂಡೆ ಮೇಲಿದೆ. ಬಹಳ ಇಂಪಾರ್ಟೆಂಟ್. ಇನ್ನೊಂದು ಏನಪ್ಪಾ ಅಂದ್ರೆ 1921ರಲ್ಲಿ ದಯಾರಾಮ್ ಸಹಾನಿರವರು ಈ ಹರಪ್ಪ ನಗರವನ್ನ ಏನ್ ಮಾಡಿದ್ರು? ಐಡೆಂಟಿಫೈ ಮಾಡಿದ್ರು. ಕ್ಲಿಯರ್? ಓಕೆ, ನಿಮ್ಗೆಲ್ಲ ಹರಪ್ಪ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾವು ನೆಕ್ಸ್ಟ್ ಪ್ಲೇಸ್ ಯಾವ್ದಪ್ಪ ಐಡೆಂಟಿಫೈ ಮಾಡ್ತೇವೆ ಅಂದ್ರೆ, ನಾವು ಆಲ್ರೆಡಿ ಇಲ್ಲಿ ಹರಪ್ಪವನ್ನ ಐಡೆಂಟಿಫೈ ಮಾಡಿದ್ದು. ಅದರ ಮೇಲ್ಭಾಗದಲ್ಲಿ ಮತ್ತೊಂದು ಪ್ರದೇಶವನ್ನ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಹೆಸರು ನಾವೇನಂತ ಕೊಡಬೇಕಂದ್ರೆ ತಕ್ಷಶಿಲಾ. ಯಾವುದು? ತಕ್ಷಶಿಲಾ ಅನ್ನೋ ಪ್ರದೇಶವನ್ನ ನಾವೇನ್ ಮಾಡ್ಬೇಕು? ಐಡೆಂಟಿಫೈ ಮಾಡಬೇಕು. ಅಗೈನ್ ಅದು ಯಾವ ಪ್ರದೇಶದಲ್ಲಿ ಬರುತ್ತಪ್ಪ ಅಂದ್ರೆ ಪಾಕಿಸ್ತಾನದ ಪ್ರದೇಶದಲ್ಲಿ ಬರುತ್ತೆ. ಸೊ ಈಗ ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕು? 2 ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಅನ್ನ ಮಾಡ್ಬೇಕು. ನಿಮ್ಗೆ ಗೊತ್ತಿದೆ, ತಕ್ಷಶಿಲಾ ಕೂಡ ಪಾಕಿಸ್ತಾನ ಪ್ರದೇಶದಲ್ಲಿ ಏನ್ ಮಾಡುತ್ತೆ? ಕಂಡು ಬರುತ್ತದೆ. ಪಾಕಿಸ್ತಾನದ ಪ್ರದೇಶದಲ್ಲಿ ತಕ್ಷಶಿಲಾವನ್ನು ಕೂಡ ನಾವೇನ್ ಮಾಡ್ತೀವಿ? ಐಡೆಂಟಿಫೈ ಮಾಡ್ತೀವಿ. ಜೊತೆಗೆ ಪ್ರಾಚೀನ ಗಾಂಧಾರ ಅಂತ ನಾವೇನ್ ಕರಿತೀವೋ, ಗಾಂಧಾರ ಪ್ರದೇಶದ ಏನಾಗಿತ್ತಪ್ಪ ಅಂದ್ರೆ ಇದು ರಾಜಧಾನಿ ಆಗಿತ್ತು. ಪ್ರಾಚೀನ ಗಾಂಧಾರ ಪ್ರದೇಶದ ಏನಾಗಿತ್ತು? ರಾಜಧಾನಿ ಆಗಿತ್ತು. ಅದಲ್ಲದೆ ಬಹಳ ಇಂಪಾರ್ಟೆಂಟ್ ಆಗಿ ತಕ್ಷಶಿಲಾ ಪ್ರಾಚೀನ ಕಾಲದ ಅತ್ಯುತ್ತಮ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿತ್ತು. ಅತ್ಯುತ್ತಮ ವಿಶ್ವವಿದ್ಯಾನಿಲಯಗಳಲ್ಲಿ ಇದೊಂದಾಗಿತ್ತು. ನಿಮ್ಗೆ ಗೊತ್ತಿದೆ, ಭಾರತದ ಅತ್ಯುತ್ತಮ ಅರ್ಥಶಾಸ್ತ್ರಜ್ಞ ಅಂತ ನಾವು ಕರೆಯುವ ಕೌಟಿಲ್ಯ. ಯಾರು? ಕೌಟಿಲ್ಯ ಇಲ್ಲಿ ಒಬ್ಬ ಆಚಾರ್ಯನಾಗಿ ಏನ್ ಮಾಡಿದ? ಕೆಲಸವನ್ನ ಮಾಡಿದ್ದ. ಯಾರು? ಕೌಟಿಲ್ಯ. ಸೊ ಹಾಗಾಗಿ ತಕ್ಷಶಿಲದ ಬಗ್ಗೆ ನಾವು ಐತಿಹಾಸಿಕ ಸ್ಥಳದಲ್ಲಿ ಗುರುತಿಸುವಾಗ ಈ 2 ಲೈನ್ ಈ ರೀತಿ ಏನ್ ಮಾಡ್ಬೇಕು? ಬರೀಬೇಕು. ಸೊ ನಿಮ್ಗೆ ಆಲ್ರೆಡಿ ಈಗ ನಾನು 2 ಪ್ರದೇಶಗಳನ್ನ ಹೇಳ್ಕೊಟ್ಟಿದ್ದೀನಿ. ಒಂದು ತಕ್ಷಶಿಲಾ, ಮತ್ತೊಂದು ಹರಪ್ಪ. ಸೊ ಅದೇ ರೀತಿ ನಮ್ಮ ಐತಿಹಾಸಿಕ ಸ್ಥಳದಲ್ಲಿ ಮತ್ತೊಂದು ಪ್ಲೇಸ್ ಯಾವ್ದಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟು, ಪ್ರತಿ ವರ್ಷ ಕೇಳುವಂತ ಇಂಪಾರ್ಟೆಂಟ್ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಈ ಪ್ರದೇಶದಲ್ಲಿ ಬರುವಂತಹ ಯಾವ ಪ್ರದೇಶ? ಅದು ದೆಹಲಿ. ನಾವ್ ಯಾವ್ದನ್ನು ಬರೆದಿದ್ದೀನಿ? ದೆಹಲಿ ಅಂತ ಬರೆದಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನ 3ನೇ ಪ್ರದೇಶದ ಹೆಸರು ಯಾವ್ದಪ್ಪ? ದೆಹಲಿ ಅಂತ ಬರೆದಿದ್ದೀವಿ. ದೆಹಲಿಯ ಬಗ್ಗೆ ನಾವು ಕೂಡ ಎಕ್ಸಾಮ್ ಅಲ್ಲಿ 2 ಅಂಕ ಅಂದ್ರೆ ಒಂದು ಗುರುತಿಸ್ಲಿಕ್ಕೆ, ಮತ್ತೊಂದು ಎಕ್ಸ್ಪ್ಲೈನ್ಗೆ 2 ಅಂಕಗಳನ್ನ ತೆಗಿಬೇಕಾಗುತ್ತೆ. ಸೊ ದೆಹಲಿ ಯಮುನಾ ನದಿಯ ದಂಡೆ ಮೇಲೆ ಕಂಡು ಬರುತ್ತೆ. ಯಾವ ನದಿ? ಯಮುನಾ ನದಿಯ ದಂಡೆ ಮೇಲೆ ಏನ್ ಮಾಡುತ್ತೆ? ಇದು ಕಂಡು ಬರುತ್ತೆ. ಕೆಲವು ಕಾಲದಲ್ಲಿ ಅಂದ್ರೆ ಕೆಲವು ಸಂದರ್ಭದಲ್ಲಿ ಇದೇನಾಗಿತ್ತು ಅಂದ್ರೆ ದೆಹಲಿ ಮತ್ತು ಮೊಘಲರ ರಾಜಧಾನಿ ಆಗಿತ್ತು. ಬಹಳ ಇಂಪಾರ್ಟೆಂಟ್ ಇದು. ದೆಹಲಿ ಮತ್ತು ಮೊಘಲ್ ಸಾಮ್ರಾಜ್ಯದ ಕ್ಯಾಪಿಟಲ್ ಆಗಿ ಯಾವ ಪ್ರದೇಶ ಗುರುತಿಸ್ಕೊಂಡಿತ್ತು ಅಂದ್ರೆ ದೆಹಲಿ ಪ್ರದೇಶ ಗುರುತಿಸ್ಕೊಂಡಿತ್ತು. ಸೊ ದೆಹಲಿಯಲ್ಲಿ ಮತ್ತೊಂದು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾವು ಒಂದು ಕೆಂಪು ಕೋಟೆ ಮತ್ತೊಂದು ಕೆಂಪು ಕೋಟೆಯ ಜೊತೆಗೆ ಜಾಮಿಯಾ ಮಸೀದಿ. ಯಾವುದು? ಜಾಮಿಯಾ ಮಸೀದಿ ಎಂಬ
ಅನೇಕ ಸ್ಮಾರಕಗಳನ್ನ ನಾವು ಏನ್ ಮಾಡ್ತೀವಿ, ನೋಡ್ತಾ ಹೋಗ್ತೀವಿ. ಸೊ ಪ್ರಸ್ತುತ ದೆಹಲಿ ಏನಾಗಿದೆ, ಭಾರತದ ರಾಜಧಾನಿಯಾಗಿದೆ. ಏನಾಗಿದೆ, ಭಾರತದ ರಾಜಧಾನಿಯಾಗಿದೆ. ಸೊ ಹೀಗೆ ದೆಹಲಿಯನ್ನ ಇಲ್ಲಿ ಗುರುತಿಸಿ ಅದರ ಬಗ್ಗೆ ನಾವು ಯಮುನಾ ನದಿ ಮೇಲೆ ದೆಹಲಿ ಮತ್ತು ಮೊಘಲರ ರಾಜಧಾನಿಯಾಗಿತ್ತು. ಇಲ್ಲಿ ಕೆಂಪುಕೋಟೆ ಮತ್ತು ಜಾಮಿಯಾ ಮಸೀದಿ ಕಂಡು ಬರುತ್ತೆ. ಜೊತೆಗೆ ಇದೇನಾಗಿದೆ, ಪ್ರಸ್ತುತ ಭಾರತದ ರಾಜಧಾನಿಯಾಗಿದೆ ಅಂತ ಏನ್ ಮಾಡ್ಬೇಕು, 2 ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ನಾವು ಆಲ್ರೆಡಿ ಹರಪ್ಪನ್ ಬಗ್ಗೆ ತಿಳ್ಕೊಂಡು, ತಕ್ಷಶಿಲಾದ ಬಗ್ಗೆ ತಿಳ್ಕೊಂಡು, ದೆಹಲಿ ಬಗ್ಗೆ ತಿಳ್ಕೊಂಡು. ಸೊ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಮತ್ತೊಂದು ಪ್ಲೇಸ್ ಯಾವ್ದಪ್ಪ ಅಂದ್ರೆ ಅದು ಪಾಟಲಿಪುತ್ರ. ಯಾವ ಪ್ರದೇಶ ಅದು, ಪಾಟಲಿಪುತ್ರ. ಸೊ ಪಾಟಲಿಪುತ್ರ ಅನ್ನೋದು ಕೂಡ ನಮ್ಮ ಭಾರತದ ಇತಿಹಾಸದಲ್ಲಿ ಬಹಳ ಇಂಪಾರ್ಟೆಂಟ್ ಪ್ಲೇಸ್ ಆಗಿರೋದ್ರಿಂದ ಇದನ್ನ ಕೇಳುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಪಾಟಲಿಪುತ್ರದ ಬಗ್ಗೆ ನಾವೇನ್ ಮಾಡಬೇಕು, 2 ಲೈನನ್ನ ಬರೀಲೇಬೇಕು. ಸೊ ಪಾಟಲಿಪುತ್ರದ ಬಗ್ಗೆ ತುಂಬಾ ಈಸಿಯಾಗಿ ಬರೀಬಹುದು, ನಾವು ಆರಾಮಾಗಿ ಪಾಟಲಿಪುತ್ರದ ಬಗ್ಗೆ ಬರೀಬಹುದು. ಸೊ ಪಾಟಲಿಪುತ್ರ ಗಂಗಾ ನದಿಯ, ಯಾವ ನದಿಯ, ಗಂಗಾ ನದಿಯ ದಂಡೆ ಮೇಲಿದೆ. ಗಂಗಾ ನದಿಯ ದಂಡೆ ಮೇಲಿದೆ. ಮತ್ತೊಂದು ಇಂಪಾರ್ಟೆಂಟ್, ಪ್ರಸ್ತುತ ಇದನ್ನ ಏನಂತ ಕರೀತಾರೆ, ಬಹಳ ಇಂಪಾರ್ಟೆಂಟ್ ಇದು. ಪ್ರಸ್ತುತ ಇದನ್ನ ಪಾಟ್ನಾ ಅಂತ ಕರೀತಾರೆ. ಏನಂತ ಕರೀತಾರೆ, ಪಾಟ್ನಾ ಅಂತ ಕರೀತಾರೆ. ಜೊತೆಗೆ ಇದೇನಾಗಿತ್ತಪ್ಪ ಅಂದ್ರೆ ಮೌರ್ಯರ ಮತ್ತು ಗುಪ್ತರ ಏನಾಗಿತ್ತು, ರಾಜಧಾನಿಯಾಗಿತ್ತು, ಕ್ಯಾಪಿಟಲ್ ಆಗಿತ್ತು. ಯಾರ್ಯಾರ್ದ, ಮೌರ್ಯ ಎಂಪೈರ್ ಮತ್ತು ಗುಪ್ತ ಎಂಪೈರ್ ಅಂತ ನಾವೇನ್ ಕರಿತೀವಿ, ಮೌರ್ಯ ಸಾಮ್ರಾಜ್ಯ ಮತ್ತು ಗುಪ್ತ ಸಾಮ್ರಾಜ್ಯ ಅಂತ ಏನ್ ಕರಿತೀವಿ, ಅದರ ರಾಜಧಾನಿ ಆಗಿತ್ತು. ಯಾವುದು, ಪಾಟಲಿಪುತ್ರ. ನಾನು ಹೇಳ್ತಾ ಇದ್ದೀನಿ, ಪಾಟಲಿಪುತ್ರ ನನ್ನ ಎಕ್ಸಾಮ್ನ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿ ನಾವಿಂದು ಏನ್ ಮಾಡಬೇಕು, ಗುರುತಿಸ್ಬೇಕಾಗುತ್ತೆ ಮ್ಯಾಪಲ್ಲಿ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಪ್ಲೇಸ್ ಮೂವ್ ಆನ್ ಟು ಬಹಳ ಇಂಪಾರ್ಟೆಂಟ್. ಅಗೇನ್ ನಾನು ಯಾಕೆ ಸರ್ ಎಲ್ಲ ಇಂಪಾರ್ಟೆಂಟ್ ಅಂದರೆ, ನಾವು 10 ಮಾರ್ಕ್ಸ್ನ ತಗೋಬೇಕಂದ್ರೆ ಇದು ಈಸಿ ಜೊತೆಗೆ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡಿದೆ, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ಲೇಸನ್ನು ಭಾರತದ ನಕ್ಷೆಯ ಈ ಭಾಗದಲ್ಲಿ ನಾವೇನು ಮಾಡಬೇಕು, ಗುರುತಿಸ್ಬೇಕು. ಈ ಭಾಗದಲ್ಲಿ ಬರೋದೇ ನಮ್ದು ಯಾವುದಪ್ಪ ಅಂದರೆ ಬಹಳ ಇಂಪಾರ್ಟೆಂಟ್ ಆದಂಥ ಕಲ್ಕತ್ತಾ ಪ್ರದೇಶ. ಯಾವ ಪ್ರದೇಶ, ಕಲ್ಕತ್ತಾ ಪ್ರದೇಶ. ಸೊ ಕಲ್ಕತ್ತಾ ಪ್ರದೇಶದ ಬಗ್ಗೆ ನಾವು ಕೂಡ ಏನ್ ಮಾಡಬೇಕು, ಈ 2 ಲೈನಲ್ಲಿ ಬರೆಯಲೇಬೇಕು. ಸೊ ಕಲ್ಕತ್ತಾ ಯಾಕೆ ಇಂಪಾರ್ಟೆಂಟ್ ಅಂತ ಬರೀಬೇಕು. ಸೊ ಕಲ್ಕತ್ತಾ ಹೂಗ್ಲಿ ಅನ್ನೋ ಪ್ರದೇಶ, ಹೂಗ್ಲಿ ನದಿಯ ದಂಡೆ ಮೇಲಿದೆ. ಯಾವ ನದಿಯ ದಂಡೆ ಮೇಲಿದೆ ಇದು, ಹೂಗ್ಲಿ ನದಿಯ ದಂಡೆ ಮೇಲಿದೆ. ಜೊತೆಗೆ ಕಲ್ಕತ್ತಾ ಏನಿದೆ ಪ್ರಸ್ತುತ ಬಂಗಾಳದ ರಾಜಧಾನಿಯಾಗಿದೆ. ಯಾವುದರ ರಾಜಧಾನಿಯಾಗಿದೆ, ಬಂಗಾಳದ ರಾಜಧಾನಿಯಾಗಿದೆ. ಅಲ್ಲದೆ ನಮ್ಮ ಅಂದ್ರೆ ಬ್ರಿಟಿಷರ ಕಾಲದ ಮೊದಲ ರಾಜಧಾನಿಯಾಗಿತ್ತು. ಯಾವ ರಾಜಧಾನಿಯಾಗಿತ್ತು, ಮೊದಲ ರಾಜಧಾನಿಯಾಗಿತ್ತು. ಒನ್ ವರ್ಡ್ ಇಂಪಾರ್ಟೆಂಟ್ ಇದು. ಬ್ರಿಟಿಷರ ಅಂದ್ರೆ ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಅಂತಂದ್ರೆ ನಾವು ಯಾವ್ದಾಗ್ಬೇಕು, ಅಲ್ಲಿಗೆ ಕಲ್ಕತ್ತಾವನ್ನು ಐಡೆಂಟಿಫೈ ಮಾಡಬೇಕು. ಸೊ ನಾವು ಆಲ್ರೆಡಿ ಬರೆದಿದ್ದೀವಿ, ಹೂಗ್ಲಿ ನದಿಯ ದಂಡೆಯ ಮೇಲಿದೆ. ಕಲ್ಕತ್ತಾ ಪ್ರಸ್ತುತ ಬಂಗಾಳದ ರಾಜಧಾನಿಯಾಗಿದೆ. ಬ್ರಿಟಿಷರ ಏನಾಗಿತ್ತು, ರಾಜಧಾನಿಯಾಗಿತ್ತು ಅಂತ. ಸೊ ನಾವೇನ್ ಮಾಡಬೇಕು, ಇಷ್ಟನ್ನ ಕಲ್ಕತ್ತಾ ಅನ್ನೋ ಪ್ರದೇಶವನ್ನು ಐಡೆಂಟಿಫೈ ಮಾಡಿದಾಗ ಇಷ್ಟು ಇನ್ಫಾರ್ಮೇಶನ್ ಅನ್ನ ಬರೀಬೇಕಾಗುತ್ತೆ. ಆಗ ನಮಗೆ ಐಡೆಂಟಿಫೈ ಮಾಡಿಕ್ಕೆ 1 ಮಾರ್ಕ್ಸು, ಎಕ್ಸ್ಪ್ಲೈನ್ ಮಾಡಿಕ್ಕೆ ಏನು ಮಾಡುತ್ತೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ನಾವು ಆಲ್ರೆಡಿ 5 ಪ್ಲೇಸ್ಗಳನ್ನು ಕವರ್ ಮಾಡಿದ್ದೀವಿ. ಹರಪ್ಪ ಕಲ್ತ್ಕೊಂಡಿದ್ದೀವಿ, ತಕ್ಷಶಿಲಾ ಕಲ್ತ್ಕೊಂಡಿದ್ದೀವಿ, ದೆಹಲಿ ಕಲ್ತ್ಕೊಂಡಿದ್ವಿ, ಪಾಟಲಿಪುತ್ರ ಕಲ್ತ್ಕೊಂಡಿದ್ವಿ, ಜೊತೆಗೆ ಕಲ್ಕತ್ತಾ ಪ್ರದೇಶವನ್ನು ಕಲ್ತ್ಕೊಂಡಿದ್ವಿ. ಅದೇ ಥರ ಮತ್ತೊಂದು ನಾವೀಗ ಉತ್ತರ ಭಾಗಗಳನ್ನು ಮುಗಿಸಿ ಈಗ ಮತ್ತೊಂದು ಪ್ಲೇಸ್ಗೆ ಕವರ್ ಮಾಡ್ತಾ ಇದ್ವಿ. ಯಾವುದಪ್ಪ ಅಂದರೆ ದಕ್ಷಿಣ ಭಾರತದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಆಗುತ್ತ. ಇಲ್ಲಿ ನಾವು ಅದನ್ನು ಎಲ್ಲಪ್ಪ ಐಡೆಂಟಿಫೈ ಮಾಡ್ಬೇಕಂದ್ರೆ ಈ ಪ್ರದೇಶದಲ್ಲಿ ಅಂದರೆ ತಮಿಳುನಾಡು ಪ್ರದೇಶದಲ್ಲಿ ನಾವೇನು ಮಾಡ್ಬೇಕು, ಅದನ್ನು ಐಡೆಂಟಿಫೈ ಮಾಡಬೇಕು. ಆ ಐಡೆಂಟಿಫೈ ಮಾಡಿದ ಪ್ರದೇಶಕ್ಕೆ ಏನಂತ ಹೆಸರು ಕೊಡಿ ಅಂದರೆ ಕಂಚಿ ಅಂತ ಹೆಸರು ಕೊಡಿ. ಏನಂತ ಹೆಸರು ಕೊಡಬೇಕು, ಕಂಚಿ ಅಂತ ಹೆಸರು ಕೊಡಬೇಕು. ಬಹಳ ಇಂಪಾರ್ಟೆಂಟು ಕಂಚಿ ಬಗ್ಗೆ ನಾವು ಅಗೈನ್ 2 ಲೈನಲ್ಲಿ ಏನು ಮಾಡಬೇಕು, ಎಕ್ಸ್ಪ್ಲೈನ್ ಅನ್ನ ಮಾಡಬೇಕಾಗುತ್ತೆ. ಕಂಚಿ ಪ್ರಸ್ತುತ ಮದ್ರಾಸ್ ಪ್ರದೇಶದಲ್ಲಿ ಏನು ಮಾಡುತ್ತೆ, ಕಂಡು ಬರುತ್ತೆ. ನಾವಿವತ್ತು ಚೆನ್ನೈ ಅಂತ ಏನು ಕರಿತೀವಿ ಅಥವಾ ಮದ್ರಾಸ್ ಅಂತ ಏನು ಕರಿತೀವಿ, ಆ ಪ್ರದೇಶದಲ್ಲಿ ನಾವೇನು ಮಾಡ್ತೀವಿ, ಕಂಚಿ ಅನ್ನೋ ಪ್ರದೇಶವನ್ನು ನೋಡ್ತಾ ಹೋಗ್ತೀವಿ. ಕಂಚಿ ಪಲ್ಲವರ ರಾಜಧಾನಿಯಾಗಿತ್ತು. ಯಾರ ರಾಜಧಾನಿಯಾಗಿತ್ತು, ಪಲ್ಲವರ ರಾಜಧಾನಿಯಾಗಿತ್ತು. ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ 1 ಮಾರ್ಕ್ಸ್ಗೂ ಇದನ್ನ ಕೇಳುವ ಸಾಧ್ಯತೆಗಳಿರುತ್ತೆ. ಸೊ ಕಂಚಿ ಪಲ್ಲವರ ರಾಜಧಾನಿಯಾಗಿತ್ತು. ಕಂಚಿ ಬಹಳ ಫೇಮಸ್ ಆಗಿರೋದು ಯಾವ್ದಕ್ಕಪ್ಪ ಅಂದ್ರೆ ಒಂದು ಶೈವ ಮತ್ತು
ವೈಷ್ಣವ ದೇವಾಲಯಗಳಿಗೆ, ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಕಂಚಿ ಹೆಸರುವಾಸಿಯಾಗಿದೆ. ಏನಾಗಿದೆ? ಹೆಸರುವಾಸಿಯಾಗಿದೆ. ಜೊತೆಗೆ ಬಹಳ ಇಂಪಾರ್ಟೆಂಟ್ ದೇವಾಲಯ ಇಲ್ಲಿರೋದು ಯಾವುದಪ್ಪ ಅಂದ್ರೆ ಕಂಚಿಯ ಕಾಮಾಕ್ಷಿ ದೇವಾಲಯ. ಯಾವುದು? ಕಾಮಾಕ್ಷಿ ದೇವಾಲಯ ಇಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ನಾವು ಅರಿಬೇಕಾಗಿರುತ್ತೆ. ಸೊ ಈ ತರ ಮದ್ರಾಸ್ ಪ್ರದೇಶ ಪಲ್ಲವರ ರಾಜಧಾನಿಯಾಗಿತ್ತು. ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಜೊತೆಗೆ ಕಾಮಾಕ್ಷಿ ದೇವಾಲಯದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ಇಷ್ಟನ್ನು ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ನಾವೇನ್ ಮಾಡುತ್ತೆ, ಸೊ ಐಡೆಂಟಿಫೈ ಮಾಡೋದಕ್ಕೆ 1 ಮಾರ್ಕ್ಸು, ಜೊತೆಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ 1 ಮಾರ್ಕ್ಸ್ ಅನ್ನ ಪಡ್ಕೊಂಡು ನಾವು 2 ಅಂಕಗಳನ್ನ ಆರಾಮಾಗಿ ಇದರಲ್ಲೂ ಕೂಡ ತಗೋಬಹುದು. ಓಕೆ ಸ್ಟೂಡೆಂಟ್, ಇವತ್ತಿನ ತರಗತಿಯ ಕೊನೆ ಪ್ಲೇಸ್ ಅಂದ್ರೆ ಈ ವಿಡಿಯೋದ ಕೊನೆ ಪ್ಲೇಸ್ ಅನ್ನ ನಾವು ತಿಳ್ಕೊಳಕ್ ಹೋಗ್ತಾ ಇದೀವಿ. ಸೊ ನಾವು ಕಂಚಿಯನ್ನ ಚೆನ್ನಾಗಿ ತಿಳ್ಕೊಂಡಿದೀವಿ. ಜೊತೆಗೆ ಮತ್ತೊಂದು ಪ್ಲೇಸ್ ಅನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ಗೆ ನೆನಪಿರ್ಲಿ, ಸೊ ನಾವು ಗುರುತಿಸಬೇಕಾಗಿರೋ ಮತ್ತೊಂದು ಪ್ರದೇಶ ಯಾವ್ದಪ್ಪ ಅಂದ್ರೆ ಅದು ದಂಡಿ. ಯಾವ್ದದು? ದಂಡಿ. ದಂಡಿಯನ್ನ ಯಾವ ಪ್ರದೇಶದಲ್ಲಿ ಐಡೆಂಟಿಫೈ ಮಾಡ್ಬೇಕಂದ್ರೆ ದಕ್ಷಿಣ ಭಾರತದ ಈ ಕಡೆ ನಾವು ಗುಜರಾತ್, ಬಾಂಬೆ ಪ್ರದೇಶಗಳು ಯಾವ್ಯಾವ ಬರುತ್ತೆ ಅಂದ್ರೆ ತೀರ ಪ್ರದೇಶಗಳು ಯಾವ್ಯಾವ ಬರುತ್ತೆ ಈ ಭಾಗದಲ್ಲಿ, ಮ್ಯಾಪ್ನ ಈ ಭಾಗದಲ್ಲಿ ನಾವು ದಂಡಿಯನ್ನ ಏನ್ ಮಾಡ್ಬೇಕು? ಐಡೆಂಟಿಫೈ ಮಾಡ್ಬೇಕು. ಸೊ ನಿಮ್ಗೆ ಗೊತ್ತಾಗಿದೆ ಈಗ ಈ ಪ್ರದೇಶ ಅಂದ್ರೆ ಈ ಭಾಗಗಳಲ್ಲಿ ನಾವೇನ್ ಮಾಡ್ತೀವಿ? ದಂಡಿಯನ್ನ ಐಡೆಂಟಿಫೈ ಮಾಡ್ತೀವಿ. ಸೊ ಅಗೈನ್ ದಂಡಿಯ ಬಗ್ಗೆ ನಾವೇನ್ ಮಾಡ್ಬೇಕು? ಈ 2 ಲೈನಲ್ಲಿ ಬರೀಬೇಕು. ಬಹಳ ಸಿಂಪಲ್ ಆಗಿ 2 ಲೈನಲ್ಲಿ ಆರಾಮಾಗಿ ಬರೀಬಹುದು ಇದನ್ನ. ದಂಡಿ ಭಾರತದ ಗುಜರಾತ್ನ ತೀರ ಪ್ರದೇಶದಲ್ಲಿ, ಯಾವ ಪ್ರದೇಶದಲ್ಲಿ? ತೀರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಗುಜರಾತ್ನ ತೀರ ಪ್ರದೇಶದಲ್ಲಿ ದಂಡಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನೊಂದು ದಂಡಿಯಲ್ಲಿ ನಡೆದ ಬಹಳ ಇಂಪಾರ್ಟೆಂಟ್ ಘಟನೆ ಯಾವ್ದಪ್ಪ ಅಂದ್ರೆ 1930ರಲ್ಲಿ ಗಾಂಧೀಜಿಯವರು, ಯಾರು? ಗಾಂಧೀಜಿಯವರು ಎಲ್ಲಿಂದ? ದಂಡಿಯಿಂದ ಉಪ್ಪಿನ ಸತ್ಯಾಗ್ರಹವನ್ನ ಆರಂಭಿಸಿದರು. ಉಪ್ಪಿನ ಸತ್ಯಾಗ್ರಹವನ್ನ ಏನ್ ಮಾಡಿದ್ರು? ಅವರು ಆರಂಭಿಸಿದರು. ಇಷ್ಟೇ ಬರೀಬೇಕಾಗಿರೋದು. ಸೊ ದಂಡಿ ಅನ್ನೋದು ಗುಜರಾತ್ನ ತೀರ ಪ್ರದೇಶದಲ್ಲಿ ಕಂಡು ಬರುತ್ತೆ. 1930ರ ಗಾಂಧೀಜಿ ಅವ್ರು ಏನ್ ಮಾಡ್ತಾರೆ? ಅವರು ಇಲ್ಲಿಂದ ಅಂದ್ರೆ ದಂಡಿ ಎಂಬ ಪ್ರದೇಶದಿಂದ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಇಲ್ಲಿ ಕೈಗೊಂಡಿದ್ದರು ಅಂತ ನಾವು ದಂಡಿಯನ್ನ ವಿವರಿಸುವಾಗ ಬರೀಬೇಕಾಗಿರುತ್ತೆ. ಸೊ ಓವರ್ ಆಲ್ ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ಲೇಸ್ಗಳ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.